ಎಂದು ಬರ್ತಾರಲ್ಲ ಮುಂದೆ ಹೋಗ್ತೀರಿ ಕಡ್ಡಿಲ್ ಸರ್ ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ಟ್ರೈನಿಂಗ್ ಏನು ತಪ್ಪಾಗುತ್ತಂದ್ರೆ ಒಬ್ಬರು DSP ಪರ್ಮಿಷನ್ ಹೋಗಿದ್ದಾರೆ. ವೆಲ್ಕಮ್ ಟು ಸರ್ 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 ಓಕೆ ಸರ್. ನಿನ್ನೆ ವರ್ಗಾವಣೆ ಲಿಸ್ಟ್ ಅಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೆಳಗಾಂ ಜಿಲ್ಲೆಗೆ ಒಂದು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಡಿಸ್ಟ್ರಿಕ್ಟ್ ಅಂತ ಒಂದು ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಿಂದ ಮತ್ತು ಈ ಗವರ್ಮೆಂಟ್ ಅವರು ಕೂಡ ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಜವಾಬ್ದಾರಿ, ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್, ಬಹಳಷ್ಟು ಚಾಲೆಂಜಸ್ ಇರುತ್ತದೆ. ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ 2018 ಟ್ರೈನಿಂಗ್ ಅಲ್ಲಿ ಇರುವಾಗ ನಾನು ಫಸ್ಟ್ ಬೆಳಗಾಂಗೆ ಬಂದೆ. ಯೂನಿಫಾರ್ಮ್ ಹಾಕೊಂಡು ನಾವು ಕರ್ನಾಟಕ ಎಂಟ್ರಿ ಆಗಿರೋದು ಫಸ್ಟ್. ಟ್ರೈನಿಂಗ್ ಸಂದರ್ಭದಲ್ಲಿ ನಾವು ಬೆಳಗಾಮಲ್ಲಿ ಬಂದಿದ್ದೀವಿ, ಒಂದು 5 ದಿವಸ ಇದ್ದೆ. ಸೊ ಅದಾದ್ಮೇಲೆ ಹುಬ್ಳಿ ಧಾರವಾಡಲ್ಲಿ ಸ್ವಲ್ಪ 1 ವರ್ಷ ಕೆಲಸ ಮಾಡಿದೆ DCP ಲಾಂಡರ್ ಆಗಿ. ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಸಿಯಲಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ. ವರ್ಕ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ. ಈಗ ನಮ್ಮ ಜೊತೆಗಿರೋ ಅಡಿಷನಲ್ SP ಅವರು, DSP ಅವರು ಕೂಡ ಪರಿಚಯ ಇದ್ದಾರೆ. ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡಿದ್ದೀವಿ. ಹೊಸ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ. ಪ್ರತಿ ಲೋಕಲ್ ಸ್ಟೇಷನ್ಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದು ಸ್ಟೇಷನ್ಗಳಲ್ಲಿ ಒಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರ್ತದೆ. ಫಸ್ಟ್ ಜನರ ಕಡೆಯಿಂದ ಅವ್ರಿಗೆ ಏನು ಸಮಸ್ಯೆಗಳಂದ್ರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮ ಪ್ರಯಾರಿಟಿ ಅದಾದ್ಮೇಲೆ ಸೆಟ್ ಮಾಡ್ತೀವಿ. ಸೆಕೆಂಡ್, ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾರೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ಗ್ರೌಂಡ್ ಇತ್ತು ಇಲ್ಲ ರೆಫರೆನ್ಸ್ ಯಾವುದು ಬೇಕಾಗಲ್ಲ. ನಮ್ಮ ಆಫೀಸಕ್ಕೆ ಯಾರು ಬೇಕಾದ್ರೆ ಬರಬಾರ್ದು. ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫರೆನ್ಸ್ ಬೇಕಾಗಲ್ಲ. ಆಫೀಸರ್ ಪರಿಚಯ ಇದ್ದಾರೆ, ಯಾರು ರೆಫರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಾರ್ದು. ನಿಮಗೊಂದು ಅನ್ಯಾಯ ಆಗಿದೆ ಅಂದ್ರೆ ಹೇಳೋ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಅನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ. ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಆಫ್ FIR ಇದು ಗೌರ್ಮೆಂಟ್ ಪ್ರಯಾರಿಟಿನೇ ಇರ್ತದೆ. ಇಲಾಖೆಯಲ್ಲಿ ಕೂಡ ಇದು ನಮ್ಮ DG and IGP ಸಾಹೇಬರು ಕೂಡ ಇದು ಪ್ರಯಾರಿಟಿಯಲ್ಲಿ ಇದೆ. ಸೊ ಫ್ರೀ ರಿಜಿಸ್ಟ್ರೇಷನ್ ಆಫ್ FIR ಯಾವುದೇ ಒಂದು ಘಟನೆ ಆಗುತ್ತಂದ್ರೆ ಈ ರಾಜ್ಯ ಪಂಚಾಯತ್ ಅದಕ್ಕೆ ಅವಕಾಶ ಕೊಡಲ್ಲ. ಸೊ ಇದಕ್ಕೆ ಹಿಂದೆ ನಾನು ಟ್ರೈನಿಂಗ್ ಪೀರಿಯಡ್ ಮುಗಿದಾದ್ಮೇಲೆ ASP ಪೀರಿಯಡ್ ತಗೊಂಡು ಇದು ಬಾರಿ ನಾನು ಎಲ್ಲಿ ಹೋಗಿದ್ದೀನೋ ಅಲ್ಲಿ ಮಿನಿಮಮ್ 20 to 30% ಆಫ್ ರಿಜಿಸ್ಟ್ರೇಷನ್ ಆಫ್ FIR ಜಾಸ್ತಿ ಆಗಿದೆ. ಸೊ ದಟ್ ಡಸಂಟ್ ಮೀನ್ ದಟ್ ಕ್ರೈಮ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು FIR ಮಾಡದೆ ಸ್ಟೇಷನ್ಗೆ ಕರ್ಕೊಂಡು ಬರೋದು, ಎದುರಿಸೋದು, ರಾಜ್ಯ ಪಂಚಾಯತ್ ಮಾಡೋದು ಯಾವುದೇ ಒಂದು ಆಗುತ್ತಂದ್ರೆ ಅದು ಕಾನೂನು ರೀತಿಯಲ್ಲಿ ಆಗಬೇಕು. ರೂಲ್ ಆಫ್ ಲಾ ಎಸ್ಟಾಬ್ಲಿಷ್ ಆಗಬೇಕಂದ್ರೆ ನಮ್ಮ ತಲೆಯಲ್ಲಿ ಇದೆ. ಸ್ಫಿಯರ್ ಆಫ್ ಪೊಲೀಸ್ ಅಂದ್ರೆ ನಾವು ಹೇಳ್ತೀವಿ ಒಂದು ಪೊಲೀಸರ ನೋಡಿ ಯಾರಿಗೂ ಭಯ ಇರಬಾರ್ದು. ಕಾನೂನು ಇದೆ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಜನರಿಗೆ ಭಯ ಇರಬೇಕು. ಯಾವುದೇ ಒಂದು ತಪ್ಪು ಮಾಡ್ತಾರೆ ಅಂದ್ರೆ ಪೊಲೀಸ್ ಇದ್ದಾರೆ ಅಂದ್ರೆ ಅವ್ರಿಗೆ ಭಯ ಇಲ್ಲ, ಕಾನೂನು ಇದೆ ಅಂದ್ರೆ ಅವ್ರಿಗೆ ಭಯ ಇರಬೇಕು. ಸೊ ಐ ಆಮ್ ಡೆಡ್ ಅಗೇನ್ಸ್ಟ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂತ ವಿಚಾರಕ್ಕಿಂತ ರೂಲ್ ಆಫ್ ಲಾನಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ. 2025 ಮಾರ್ಚ್ ತಿಂಗಳಲ್ಲಿ ಆಗಿರುವ ಕೇಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆತ್ ಸೆಂಟೆನ್ಸ್ ಅನ್ನು ನಾನು ತಗೊಂಡಿದ್ದೀನಿ. ಸೊ ನಮ್ಮ ಆಫೀಸರ್ಸ್ ಸೂಚನೆಗಳನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಜನರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಭಯ ಇರಬೇಕು. ಇಂತಹ ಒಂದು ಶಿಕ್ಷೆ ಇದೆ ಅಂದ್ರೆ ಅದು ಶಿಕ್ಷೆ ಆಗಬೇಕು. ಒಂದು ಘಟನೆ ಆದ್ಮೇಲೆ ಅದು ಶಿಕ್ಷೆ ಆಗಬೇಕು. ಇಲ್ಲಾಂದ್ರೆ ಕಾನೂನಿಗೆ ಬೆಲೆ ಇರಲ್ಲ, ಪೊಲೀಸರಿಗೆ ಬೆಲೆ ಇರಲ್ಲ. ಸೊ ರೂಲ್ ಆಫ್ ಲಾ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಇದು ನಮ್ಮ ಉದ್ದೇಶ ಇರ್ತದೆ.
ಈಗ ಬೆಳಗಾವಿ ದೊಡ್ಡ ಡಿಸ್ಟಿಕ್, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ ಕನೆಕ್ಟಿವಿಟಿ ಬರ್ತವೆ. ಬಾರ್ಡರ್ ಇದೆ, 3 ಸ್ಟೇಟದು ಬಾರ್ಡರ್ ಕನೆಕ್ಟಿವಿಟಿ ಆಗ್ತದೆ. 15 ತಾಲೂಕು ಅದಾವೆ. ಒಂದು ಬೆಳಗಾವಿ ತಾಲೂಕು ಬಿಟ್ಟರೆ ಉಳಿದ 14 ತಾಲೂಕೆಲ್ಲ ನಿಮ್ಮ ಅಂಡರದಲ್ಲೇ ಬರ್ತವೆ. ಹೀಗಾಗಿ ಬಿಗ್ ಡಿಸ್ಟಿಕ್ಕು ಬಿಗ್ ಚಾಲೆಂಜ್. ಯಾವ ರೀತಿ ಏನಾದರೂ ತಿಳ್ಕೊಂಡಿದ್ದೀರಾ ಅಂತ ಬೆಳಗಾವಿ ಜಿಲ್ಲೆ ಬಗ್ಗೆ? ಸೊ ಸೂಪರ್ಫಿಷಿಯಲಿ ನಮಗೆ ಗೊತ್ತಿರ್ತದೆ. ಸೊ ಪಾಲಿಸಿಂಗ್ ಇಸ್ ಸೇಮ್, ಲಾ ಇಸ್ ಸೇಮ್. ಸೊ ಇಷ್ಟು ದೊಡ್ಡ ಜಿಲ್ಲೆ ಇದೆ ಅಂದ್ರೆ ಕೂಡ ನಮಗೆ ಅಷ್ಟು ಸಹಕಾರ ನೀಡುವುದಕ್ಕೆ ನಮಗೆ ಆಫೀಸರ್ಸ್ ಅಷ್ಟೊಂದು ಸಹಕಾರ ನೀಡ್ತಾರೆ. ಅಡಿಷನಲ್ SP ಇರ್ತಾರೆ, ಇದು DSP, ಒಂದು ಸೆನ್ DSP ಇದ್ದಾರೆ, 6 DSP ಇರ್ತಾರೆ. ಸೊ ಅಷ್ಟು ಪೊಲೀಸ್ ಸ್ಟೇಷನ್ಗಳು ಇರ್ತದೆ. ಸೊ ಇಟ್ ಈಸ್ ಮ್ಯಾನೇಜಬಲ್. ಲಾ ಅಂಡ್ ಆರ್ಡರ್ ವೈಸ್ ನಮಗೆ ಬೇಕಾದಷ್ಟು ಫೋರ್ಸ್ ಇರ್ತದೆ. ಎಲ್ಲಿ ಒಂದು ಸಮಸ್ಯೆ ಆಗುತ್ತೆ ಅಂದ್ರೆ ನಾವು ಮೊಬಿಲೈಸ್ ಮಾಡೋದಕ್ಕೆ ಬೇಕಾದಷ್ಟು ಫೋರ್ಸ್ ಇರ್ತದೆ. ಸ್ಟ್ರಾಂಗ್ DR ಇರ್ತದೆ. ಸೊ ಮತ್ತು ಸಿಟಿ ಇರ್ತದೆ ನಮಗೆ ಇಮಿಡಿಯೇಟ್ಲಿ ಸಹಕಾರ ಮಾಡೋದಕ್ಕೆ. ಸೊ ಜಿಲ್ಲೆ ದೊಡ್ಡದಿದೆ ಅಂದ್ರೆ ಕೂಡ ಅದಕ್ಕೆ ತಕ್ಕಂಗೆ ನಮಗೆ ಪೊಲೀಸ್ ಫೋರ್ಸ್ ಕೂಡ ಇರ್ತದೆ. ಅದರಿಂದ ಇಟ್ ಇಸ್ ಮ್ಯಾನೇಜಬಲ್. ಇದಕ್ಕೆ ಹಿಂದೆನೆ ಮ್ಯಾನೇಜ್ ಮಾಡಿದರೆ ನಾವು ಮ್ಯಾನೇಜ್ ಮಾಡ್ತೀವಿ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಈ ಅಪಘಾತಗಳಿಂದ ಡೆತ್ ಆಗ್ತಾ ಇದಾರಲ್ಲ, ಸೊ ಈ ಹಿಂದಿನ SP ಅವರು ಕೂಡ ಅದ್ರ ಬಗ್ಗೆ ಬೇಜಾರು ವ್ಯಕ್ತಪಡಿಸಿದ್ರು. ನಿಮ್ ಸಿಬ್ಬಂದಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ಅದು ರೇಷೋ ಇದೆಲ್ಲ ಕಡಿಮೆ ಆಗ್ತದೆ. ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ರೆ, ಸೊ ಇಟ್ ಈಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಒಂದು ಉದಾಹರಣೆ ಕೇಳಬೇಕಾದ್ರೆ, ಸೊ ಒಂದು ಜಿಲ್ಲೆಯಲ್ಲಿ ರೋಡ್ ತುಂಬ ಸರಿ ಇಲ್ಲ. ಹೋದ ವರ್ಷ 100 ಆಕ್ಸಿಡೆಂಟ್ ಆಯಿತು. ಎಲ್ಲಿ ರೋಡ್ ತುಂಬ ಸರಿ ಇಲ್ಲವೋ ಆ ಏರಿಯಾನಲ್ಲಿ ನೋಡೋ ಸಂದರ್ಭದಲ್ಲಿ ವೆಹಿಕಲ್ ಮೂವ್ಮೆಂಟ್ ತುಂಬ ಸ್ಲೋ ಆಗಿ ಹೋಗಿದೆ. ನೆಕ್ಸ್ಟ್ ವರ್ಷ 60 ಆಗಿದೆ. ಸೊ ಇದು ಒಬ್ಬರ ರೆಸ್ಪಾನ್ಸಿಬಿಲಿಟಿ, ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮಾತ್ರ ಇಲ್ಲ. ಜನ ಜವಾಬ್ದಾರಿಯಿಂದ ಗಾಡಿ ಓಡಿಸಬೇಕು. ರೋಡ್ ಚೆನ್ನಾಗಿದೆ ಅಂದ್ರೆ ಗಾಡಿ ನಾವು ಬೇಗ ಓಡಿಸ್ತೀವಿ, ಹೆಲ್ಮೆಟ್ ಹಾಕಲ್ಲ. ಸೊ ಅದು ಮಾತ್ರ ಅಲ್ಲ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಚಾಲೆಂಜಸ್ ಇರ್ತದೆ. ಸೊ ಪಾರ್ಕಿಂಗ್ ಏರಿಯಾ ನಮಗೆ ಬೇಕಾದಷ್ಟು ಪಾರ್ಕಿಂಗ್ ಇರಲ್ಲ. ಇದು ಸೊಸೈಟಿಯಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ವಿ ವಿಲ್ ಇನ್ಸಿಸ್ಟ್. ನಾವು ಮಾತ್ರ ಕೆಲಸ ಮಾಡೋದು ಮಾತ್ರ ಇಲ್ಲ, ಉಳಿದ ಇಲಾಖೆಗಳು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, PWD ಡಿಪಾರ್ಟ್ಮೆಂಟ್ ಮತ್ತು ಪಂಚಾಯತ್ ರಾಜಲ್ಲಿ, ಈವನ್ ಇಂಟೀರಿಯರ್ ಏರಿಯಾನಲ್ಲಿ ಕೂಡ ರೋಡ್ ಚೆನ್ನಾಗಿದೆ ಅಂದ್ರೆ ನಮ್ಮವ್ರ ಗಾಡಿ ಬೇಗ ಓಡಿಸ್ತಾರೆ. ಸೊ ಇಂಟೀರಿಯರ್ ಏರಿಯಾನಲ್ಲಿ ನಾವು ಹೆಲ್ಮೆಟ್ ಹಾಕಬೇಕಂದ್ರೆ ಅವೇರ್ನೆಸ್ ತುಂಬ ಕಮ್ಮಿ ಇರ್ತದೆ. ಸೊ ಅದಕ್ಕೆ ಅವೇರ್ನೆಸ್ ಮುಟ್ಟಿಸ್ತೀವಿ. ಅದೇ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ ಮಾಡೋದಕ್ಕೆ ಮತ್ತು ಸೈನ್ ಬೋರ್ಡ್ಸ್ ಇರೋದಕ್ಕೆ, ಸೊ ಅದಕ್ಕೂ ಕೂಡ ಬೇರೆ ಬೇರೆ ಇಲಾಖೆಗಳ ಕೋಆರ್ಡಿನೇಷನ್ ಮೀಟಿಂಗ್ ಇರ್ತದೆ. 3 ತಿಂಗಳಿಗೊಮ್ಮೆ ಕೋಆರ್ಡಿನೇಷನ್ ಮೀಟಿಂಗ್ DC ಅವರ ನೇತೃತ್ವದಲ್ಲಿ ಇರ್ತದೆ. ಆ ಮೀಟಿಂಗ್ ಅಲ್ಲಿ ಕೂಡ ನಾವು ಇನ್ಸಿಸ್ಟ್ ಮಾಡ್ತೀವಿ. ಅದನ್ನು ಕೂಡ ನಾವು ಪ್ರಯಾರಿಟಿ ತಗೊಳ್ತೀವಿ.